ಕೇಳ್ರಿ ಏನು ಕೇಳ್ತೀರಿ ಕೇಳಿ ಗಾಡಿ ತರಿಸಿದಮ್ಮ ವಿದೌಟ್ ಸ್ಟೇಟ್ಮೆಂಟ್ ಹೋಗಲ್ಲ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾವು ಹೋಗ್ಬೇಕು ಗಾಡಿ ಸಿದಮ್ ಕೇಳೋಣ ಪ್ರಶ್ನೆ ಕೇಳ್ರಿ ಲೋಗೋ ಐಟಮ್ ಹಿಂಗೆ ತಗೋಮ ಕೇಳಿ ನೋಡ್ರಿ ಇವತ್ತ ದೀಪಾವಳಿ ಪೂಜೆ ಇದ್ದ ಕಾಲಾಗ ಪಾಡ್ಯ ಪೂಜೆ ಇತ್ತು ನಮ್ಮ ಮನೆಯೊಳಗೆ ಎಲ್ಲರಿಗೂ ಏನು ಮಾಡಿದ್ರೆ ಪೂಜಾ ಕೂಟಕ್ಕೆ ಕರೆದಿದ್ದೆ 5:05 ಗಂಟೆಗೆ ಇವ್ರು ಪೂಜಾಕಂತೇಳಿ ಮನೆಗೆ ಬಂದಿದ್ರು ಊಟ ಮಾಡುವಂತ ಅವ್ರಿಗೆ ಅಂದೆ ಊಟ ಮಾಡುವಂತಂದ್ರೆ ಅವ್ರು ಊಟ ಮಾಡಲಿಲ್ಲ ಅದಕ್ಕೇನಂದ್ರೆ ಎಲ್ಲರೂ ಊಟ ಮಾಡಿ ಬಂದಿದ್ದೆ ನಮ್ಗೆ ಬ್ಲ್ಯಾಕ್ ಟೀ ಮಾಡಿಕೊಟ್ರೆ ಸಾಕು ಆಯ್ತು ಅಂತಂದ್ರು ಅದು ಬ್ಲ್ಯಾಕ್ ಟೀ ನಾವು ಮಾಡಿಕೊಟ್ಟು ನಾ ಬ್ಲ್ಯಾಕ್ ಟೀನು ಪೂರ್ತಿ ಅವ್ರು ಕುಡ್ದಿಲ್ಲ ಇವ್ರ ಡಿಪಾರ್ಟ್ಮೆಂಟ್ನವರು ಪೊಲೀಸರು ಉದ್ದೇಶಪೂರ್ವಕವಾಗಿ ಯಾಕಂತಂದ್ರೆ ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕಾ ಖರ್ಗೆ ಅವ್ರ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶಪೂರ್ವಕವಾಗಿ ಇವ್ರು ಏನು ಮಾಡ್ಯಾರ ಈ ಥರದನ್ನ ಕೊಟ್ಟಿದ್ದಾರೆ ನಾವು ಅಲ್ಲಿ ಕೂಡಿದ್ರು ಉದ್ದೇಶ ಅದನ್ನು ಹೇಳ್ತೀವಿ ಕೇಳಿ ನಾವು ಒಂದು 10ರಿಂದ 15 ಜನ ಸೇರಿಸಿ ನಾವೆಲ್ಲರೂ ಒಂದೇನು ಅಂತಾರೆ ಫೈನಾನ್ಸ್ ಆದರೂ ಮಾಡಬೇಕು ಏನಾದರೂ ಅದು ಮಾಡಬೇಕಂತ ಅನ್ನೋ ಒಂದು ಸಲುವಾಗಿ ನಾವು ಸತತವಾಗಿ 2-3 ತಿಂಗಳ ವಿಷಯವಾಗಿ ನಾವೇನು ಅದನ್ನ ಮೀಟಿಂಗ್ ಮಾಡ್ಕೋತೇ ಬಂದಿದ್ದೀವಿ ಆ ಟೈಮ್ನಾಗ ಏನಾಗಿತ್ತು ಹಬ್ಬ ಇದ್ರ ಸಲುವಾಗಿ ನಮ್ಮ ಆಗಿರಲಿಲ್ಲ ಇವತ್ತು ದಿವಸ ಚಲೋ ಅದ ಎಲ್ಲರೂ ಸೇರಿಸಿ ನಾವು ಏನಾರ ಮಾಡಿದ್ರು ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡು ನಾವು ಎಲ್ಲರೂ ಕೂತಿದ್ದೆ ಕರೆ ಡಿಪಾರ್ಟ್ಮೆಂಟ್ನವ್ರು ಬರ್ತಾರ ರೇಡ್ ಅಂತ ಯಾವಾಗ ಆಗ್ತೈತಿ ಯಾವಾಗ ಎಲ್ಲರೂ ಕಲ್ತು ಆಡ್ಕೋತ ಕೂತಿದ್ರು ಆ ಟೈಮ್ನಾಗ ಇವ್ರು ಬಂದು ಹೇಳಿದ್ರು ಅಂತಂದ್ರೆ ಹೌದಪ್ಪ ಅದು ಆಡಾಕತ್ತಿ ಅಂತ ಒಪ್ಕೊಂತೀನಿ ಇವ್ರು ಬಂದ ಟೈಮ್ನಾಗ ಯಾರು ಆಡಾಕತ್ತೆ ಎಲ್ಲರೂ ಬ್ಲ್ಯಾಕ್ ಟೀ ಕುಡ್ಕೊಂಡು ಕೂತಿದ್ರು ಅವ್ರಿಗಿದ್ದ ನಮ್ಮ ಸಂಘಟನೆ ನಮ್ಮ ಮನೆಗೆ ಯಾರು ಬಂದಿಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದು ದುಡ್ಡು ಏನಪ್ಪ ಅಂದ್ರೆ 40,000 ರೂಪಾಯಿ ಸಿಕ್ಕದಂತ 6 ಜನ ಅದಾರ 6 ಜನ ಹತ್ರ 40,000 ರೂಪಾಯಿ ಇರಂಗಿಲ್ಲ 40,000 ರೂಪಾಯಿ ಇರಂಗಿಲ್ಲ ಯಾರ ಹತ್ರನು 7 ಬಂದಿದ್ರು 7 ಮಂದಿ ಒಳಗೆ 40,000 ರೂಪಾಯಿ ಇರಂಗಿಲ್ಲ 40,000 ರೂಪಾಯಿ ಅಂತಂದ್ರೆ ಅಲ್ಲೇ ನಮ್ಮ ಮನೆಯೊಳಗೆ ಇದ್ದಂತ ಏನು ಅಂತಂತಂದ್ರೆ ನಾವು ವಾಸ್ತು ಪ್ರಕಾರ ಮನೆಯೊಳಗೆ ಇರ್ಬೇಕಂತೇಳಿ ನಾವೇನು ನಾವು ಕಾರ್ಡ್ಸ್ ಬಂದು ಇಟ್ಟಿದ್ರೆ ಅದಕ್ಕೆ ಕಾರ್ಡ್ ಸೆಟಲ್ ಇವ್ರು ಏನು ಮಾಡ್ತಾರೆ ಪೂರ್ತಿ ತೊಗೊಂಡ್ರೆ ಅರ್ಧ ತೊಗೊಂಡು ಬಂದ ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನು ಟಾರ್ಗೆಟ್ ಮಾಡ್ಲಿಕ್ಕಂತಾರ ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನೀವೇನಾದ್ರೂ ಖರೇನೆ ಇತ್ತು ಅಂತಂದ್ರೆ ನೇರವಾಗಿ ಮಾಡ್ರಿ ಇಂಥ ಹೊಳಸು ಹುಚ್ಚು ಚಕರ್ ಮಾಡಕ್ಕೆ ಹೋಗ್ಬೇಡ್ರಿ ನೀವೇನು ಮಾಡ್ತೀರಿ ಅದಕ್ಕೆ ನಾನು ರೆಡಿ ಇದೀನಿ ಮಾಡ್ಕೊಳ್ಳಿ ನಾವು ಮಾಡ್ಕೊಳ್ಳಿ ರೆಡಿ ಇದ್ದೀನಿ ನೀವು ಏನು ಮಾತಾಡಿದ್ರೆ ನೇರವಾಗಿ ಮಾಡಿರಿ ನೇರವಾಗಿ ನನ್ನ ಜೊತೆಗೆ ನೀವು ಟಕ್ಕರ್ ತಗೊಂಡು ನಾ ಮಾಡ್ತೀನಿ ನೀ ವಿಷಯವಾಗಿ ನನಗೇನಾಗಲಿ ನನ್ನ ಗಂಡಿಗೇನಾಗಲಿ ನನ್ನ ಮಕ್ಕಳಿಗೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಾನು ನಾಳೆ ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಅಪ್ಲಿಕೇಶನ್ ಕೊಡ್ತೀನಿ ಇದು ಉದ್ದೇಶಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ ನಾನು ಇದು ಸುಮ್ಮನೆ ಕೊಡಂಗಿಲ್ಲ ನನ್ನ ಗಂಡಗ ನನ್ನ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನೇರವಾಗಿ ಪ್ರಿಯಾಂಕಾ ಖರ್ಗೆನೇ ಕಾರಣೀಭೂತರಾಗ್ತಾರಂತ ನಾನು ಹೇಳ್ತೀನಿ ಇವ್ರು ಯಾವಾಗ ಹೇಳಬೇಕು ಯಾವಾಗ ಆಗ್ತೈತಿ ಯಾವಾಗ ರೇಡ್ ಆಕೈತಿ ಯಾವಾಗ ಎಲ್ಲರೂ ಕಲ್ತು ಕೈ ಒಳಗೆ ಇಟ್ಕೊಂಡು ಆಟ ಆಡಾಕತ್ತಿದ್ರು ಮಾಡ್ತಾರೆ ರೇಡ್ ಅಂತ ಹೌದಪ್ಪ ನಾವು ಒಪ್ಕೋತೀನಿ ಏನು ಮಾಡಾಕತ್ತಿರೋರು ಕೈ ಒಳಗೆ ಬ್ಲ್ಯಾಕ್ ಟೀ ಕುಡ್ಕೊಂಡು ಕೂತ್ರು ಅದನ್ನು ಅರ್ಧ ಕುಡ್ದಾರ ಅದನ್ನು ಅಲ್ಲೇ ಇಟ್ಟಾರ ಸಂಗಮೇಶ್ ಅಣ್ಣವರು ನಮ್ಮ ಮನೆಗೆ ಬಂದಿದ್ರು ಯಾಕೆ ಬಂದಿದ್ರು ಅಂತಂದ್ರೆ ಅವ್ರು ಹೊಸ ಇನೋವಾ ಕಾರ್ ತೊಗೊಂಡಿದ್ರು ಕಲರಿಂಗ್ ಮಾಡಿದ್ರು ಅಕ್ಕ ನಾ ಇನೋವಾ ತೊಗೊಂಡು ಬಂದಿನಿ ಕಲರ್ ಮಾಡೀನಿ ನೀ ಬಾವ ಒಂದು ತಾಸು ಒಂದು ರೌಂಡ್ ಹಾಕೋಣ ಅಂತ ಅನ್ಕೊ ಏನಂತಂದ್ರೆ ಅಣ್ಣ ಪೂಜೆ ಆದ್ಮೇಲೆ ಬರ್ತೀನಿ ಅಂತ ಅಂದ್ಕೊಂಡು ಖರೆ ಅದೆಲ್ಲ ಬಿಟ್ಟು ನಾನು ಗೊತ್ತಿಲ್ಲ ನಾ ತೊಡ್ದಾಗ ಇದ್ದ ಟೈಮ್ನಾಗ ಮತ್ತೆ ವಾಪಸ್ ಬಂದ್ಕೊಂಡು ನಾವು ವಾಪಸ್ ನನಗಂತಂದ್ರು ನಾ ಅಲ್ಲಿ ಇಲ್ಲ ನಾ ಡೈರೆಕ್ಟ್ ಸ್ಟೇಷನ್ಗೆ ಬರ್ತೀನಿ ಅದು ಏನು ಮಾಡ್ತಾರೆ ನಾ ಮಾತಾಡೋದಿಲ್ಲ ಮುಂದೆ ಏನೇ ಬರ್ರಿ ನಾವು ಫೈಟ್ ಮಾಡ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ಹೆಣ್ಮಕ್ಳ ಮೇಲೆ ದಯಮಾಡಿ ಈ ಥರ ಮಾಡೋದನ್ನು ತಾವು ಬಿಡ್ರಿ ಇದು ಸರಿ ಅನ್ಸಂಗಿಲ್ಲ ನೀವು ಏನು ಮಾಡೋದ ಮಾಡ್ರಿ ನಾ ಅದಕ್ಕೆ ನಾ ಫೇಸ್ ಮಾಡಕ್ಕೆ ರೆಡಿ ಹೆಂಗೂ ನನ್ನ ಮೈನೆ ತೊಯ್ದಂತ ಮತ್ತು ಮಳೆ ಯಾಕೆ ಅಂಜು ಪ್ರಶ್ನೆ ಬರೋಣ ನೀವು ಇನ್ನೂ ಏನು ಥರ ಮಾಡ್ತೀರಿ ಮಾಡಿರಿ ನಾ ಕಾನೂನು ಮೇಲೆ ನನ್ನ ವಿಶ್ವಾಸದ ನಾ ಕಾನೂನು ಮೊರೆ ಹೋಗ್ತೀನಿ ಕಾನೂನು ಮೊರೆ ಹೋಗಿ ಅದಕ್ಕೆ ಏನು ಉತ್ತರ ಕೊಡಬೇಕು ಕೊಡ್ತೀನಿ ಇದು ಉದ್ದೇಶಪೂರ್ವವಾಗಿ ಕ್ಲಿಯರ್ಲಿ ಅಲ್ಲಿದ್ದಂಥ ತಂದಿದ್ದನ್ನು ತೊಗೊಂಡು ನಮ್ಮ ಅಲ್ಲಿದ್ದಂಥವ್ರಿಗೆಲ್ಲ ಫಿಸಿಕಲಿ ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದಕ್ಕೆ ಏನು ಕಾಡ್ಬೋದ ಅವೆಲ್ಲ ತೊಗೊಂಡು ಅವ್ರು ಅದನ್ನು ಮಾಡಿ